ವಿಜಯನಗರ ಜಿಲ್ಲೆಯ ಕೂಡ್ಲಿಗಿನಲ್ಲಿ ರಾಜ್ಯದ ಪ್ರಪ್ರಥಮ ಹುಣಿಸೆ ಘಟಕ ಲೋಕಾರ್ಪಣೆಯಾಗಿದೆ. ರೈತರಿಗೆ ವರದಾನವಾದಂತಹ ವರದಾನವಾದ ಅಥವಾ ವರದಾನ ಕಾರ್ಯಕ್ರಮ ಇದೊಂದು ಅಂತ ಕೇಂದ್ರ ಸಚಿವರ ಮಹತ್ವದ ಹೆಜ್ಜೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಸಾಪುರದಲ್ಲಿ ಸ್ಥಾಪಿಸಲಾಗಿರುವಂತಹ ಹುಣಸೆ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಶುಭ ಸಮಾರಂಭದಲ್ಲಿ ಮಾತನಾಡಿದ ಸಚಿವೆ ಕೂಡ್ಲಿಗಿ ತಾಲೂಕು ಹುಣಸೆ ಬೆಳೆಯುವಂತಹ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದ್ದು ಇಲ್ಲಿನ ರೈತರು ಆರ್ಥಿಕ ಸಬಲೀಕರಣಕ್ಕೆ ಈ ಘಟಕವು ಸಹಕಾರಿಯಾಗಲಿದೆ ಅಂತ ಹೇಳಿದ್ರು. ಈ ಘಟಕದ ಸ್ಥಾಪನೆಯು ರೈತರಿಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಬೆಳೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಹಾಯ ಮಾಡಲಿದೆ ಅಂತ ತಿಳಿಸಿದ್ರು. ಕೂಡ್ಲಿಗಿ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹುಣಸೆ ಬೆಳೀತಾ ಇದ್ದಾರೆ. ಈ ಘಟಕವು ರೈತರಿಗೆ ತಮ್ಮ ಉತ್ಪನ್ನಗಳನ್ನ ಸಂಸ್ಕರಿಸಿ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಸಹಾಯ ಮಾಡುತ್ತೆ. ಈ ಹಿಂದೆ ರೈತರು ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗಿರಬೇಕಾಗಿತ್ತು, ಆದರೆ ಈಗ ನೇರವಾಗಿ ಘಟಕದ ಮೂಲಕ ವ್ಯಾಪಾರ ಮಾಡಬಹುದು. ಇದು ರೈತರ ಆದಾಯವನ್ನ ಹೆಚ್ಚಿಸಲು ಮತ್ತು ಅವರ ಜೀವನ ಮಟ್ಟವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಕೇಂದ್ರ ಸಚಿವರ ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸಂಸದರಾದಂತಹ ತುಕಾರಾಂ, ಕೂಡ್ಲಿಗಿ ಶಾಸಕರಾದಂತಹ ಡಾಕ್ಟರ್ NT ಶ್ರೀನಿವಾಸ್, ಹರಪ್ಪನಹಳ್ಳಿ ಶಾಸಕಿ MP ಲತಾ ಮಲ್ಲಿಕಾರ್ಜುನ, ಜಿಲ್ಲಾಧಿಕಾರಿ ಕವಿತಾ ಹೀಗೆ ಹಲವು ಗಣ್ಯರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಂಸದ ತುಕಾರಾಂ ಅವರು ಈ ಘಟಕವು ಕೇವಲ ವಿಜಯನಗರ ಜಿಲ್ಲೆಗೆ ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ರೈತರಿಗೂ ಸಹ ಪ್ರಯೋಜನಕಾರಿಯಾಗಲಿದೆ ಅಂತ ತಿಳಿಸಿದ್ರು. ಇದು ರೈತರಿಗೆ ಮಾರುಕಟ್ಟೆ ವಿಸ್ತರಣೆ ಸಹಾಯ ಮಾಡುವುದಲ್ಲದೆ ಉದ್ಯೋಗ ಅವಕಾಶಗಳನ್ನ ಕೂಡ ಸೃಷ್ಟಿಸಲು ಸಹಕಾರಿಯಾಗಿದೆ. ಈ ಹುಣಸೆ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವು ಆಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿದ್ದು ಗುಣಮಟ್ಟದ ಉತ್ಪನ್ನಗಳನ್ನ ಉತ್ಪಾದಿಸಲು ಸಹಾಯ ಮಾಡಲಿದೆ. ರೈತರಿಗೆ ಈ ಘಟಕದ ಸದುಪಯೋಗ ಪಡೆದುಕೊಂಡು ರೈತರು ಈ ಘಟಕದ ಉಪಯೋಗವನ್ನ ಪಡ್ಕೋಬೇಕು, ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಬೇಕು ಅಂತ ಸಚಿವರು ಕರೆ ನೀಡಿದ್ರು. ಈ ಯೋಜನೆಯು ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಲಿದೆ. Start